ಹಲೋ ಸರ್, ನಾನು ಟ್ರಸ್ಟೆಡ್ ಸರ್ವಿಸ್ ಸೆಂಟರ್ ಇಂದ ಕಾಲ್ ಮಾಡ್ತಿದ್ದೀನಿ. ನಿನ್ನೆ ನೀವು ಮರ್ಸಿಡೀಸ್ ಕಾರ್ ಕಳಿಸಿದ್ರಲ್ಲ ಸರ್ವಿಸ್ಗೋಸ್ಕರ. ರೆಡಿ ಆಯ್ತಾ ಕಾರು? ಹೌದು ಸರ್, ಟಕಾಟಕ್ ಆಯ್ತು ಸರ್ ನಿಮ್ಮ ಕಾರು. ವಾವ್, ಸರಿ ಮನೆ ಕಳಿಸ್ಕೊಡಿ. ಸರ್, ನಿಮ್ಗೊಂದು ಫ್ರೀ ಸರ್ವಿಸ್ ಸಿಗ್ತಿದೆ ಸರ್. ಹೌದಾ? ಏನು? ಆಕ್ಚುಲಿ ಆ ಫ್ರೀ ಸರ್ವಿಸ್ ಆಲ್ರೆಡಿ ನಿಮಗೆ ಕೊಟ್ಟಿದ್ದೀವಿ ಸರ್. ಏನಪ್ಪ ಅದು? ಪೆಟ್ರೋಲ್ ಸರ್, ನಿಮ್ಮ ಕಾರ್ ಟ್ಯಾಂಕಿ ಫುಲ್ ಮಾಡಿದ್ವಿ. ಎಂಜಾಯ್ ಮಾಡಿ ಸರ್. ಏನ್ರೋ ಹಲ್ಕಟ್ ನನ್ನ ಮಕ್ಕಳ, ಡೀಸೆಲ್ ಕಾರಿಗೆ ಪೆಟ್ರೋಲ್ ಯಾಕೆ ಹಾಕಿದ್ರಿ? ಅಯ್ಯೋ ಸರ್, ನಿಮಗೆ ಮೊದಲೇ ಡೀಸೆಲ್ ಕಾರ್ ಅಂತ ಹೇಳೋಕ್ ಆಗ್ಲಿಲ್ವಾ ಸರ್? ಏ ಬಿಟ್ನಾಸಿಗಳ, ನಿಮ್ ಬುದ್ಧಿ ಏನ್ ಲದ್ದಿ ತಿನ್ನಕ್ ಹೋಗಿತ್ತಾ? ಸರ್ವಿಸ್ ಸೆಂಟ್ರಲ್ ಕೆಲಸ ಮಾಡ್ತಿದ್ದೀರಾ, ಡೀಸೆಲ್ ಪೆಟ್ರೋಲ್ಗೆ ವ್ಯತ್ಯಾಸ ಗೊತ್ತಾಗಲ್ವಾ? ಅರೆ ಸಿಟ್ಟಾಗ್ಬಿಡಿ ಸರ್, ಹೋಗ್ಲಿ ಬಿಡಿ ಸರ್. 2 ಫ್ಯೂಲ್ ಅಲ್ವಾ, ಫ್ರೀಯಾಗಿ ಸಿಕ್ಕಿದೆ, ಯೂಸ್ ಮಾಡ್ಕೊಳ್ಳಿ. ಏ ಹುಚ್ಚು ನನ್ನ ಮಗನೇ, ಡೀಸೆಲ್ ಇಂಜಿನ್ ಪೆಟ್ರೋಲ್ ಅಲ್ಲಿ ಹೇಗೋ ನಡೆಯುತ್ತೆ? ಸರ್, ನಿಮ್ಮ ಇಂಜಿನ್ಗೆ ಆಕ್ಟಿವ್ ಕ್ಲಚ್ ಪ್ಲೇಟ್ ಹಾಕಿದ್ವಿ, ಅದು ನಡೀತಿದೆ ಅಂದಮೇಲೆ ಪೆಟ್ರೋಲ್ ಇಂದ ಡೀಸೆಲ್ ಇಂಜಿನ್ ಯಾಕೆ ನಡೆಯಲ್ಲ? ಏನು ಅಂದೆ ಬಡ್ಡಿ ಮಗನೇ, ಮರ್ಸಿಡೀಸ್ ಇಂಜಿನ್ಗೆ ಆಕ್ಟಿವ್ ಕ್ಲಚ್ ಪ್ಲೇಟ್ ಹೇಗೆ ಫಿಟ್ ಆಗುತ್ತೆ? ಹೌದು ಸರ್, ಈ ಡೌಟ್ ನಮಗೂ ಆಯ್ತು, ಅದಕ್ಕೆ ಇಂಜಿನ್ ಆಕ್ಟಿವ್ ಹಾಕ್ಬಿಡ್ತು ಸರ್. ಅಯ್ಯೋ ದೇವ್ರೆ, ಏನೋ ಇದು? ಹೌದು ಸರ್, ಈಗ ಎಷ್ಟು ಸ್ಮೂತ್ ಓಡುತ್ತೆ ಗೊತ್ತಾ ನಿಮ್ ಕಾರು. ಗೇರ್ ಹಾಕೋ ಅಗತ್ಯನೂ ಇಲ್ಲ, ಅದಕ್ಕೆ ನಿಮ್ ಗೇರ್ ಅನ್ನು ತೆಗ್ದ್ಬಿಟ್ವಿ. ಬಡ್ಡಿ ಮಗನೇ, ಅದೇ ಗೇರನ್ನು ತೆಗೆದು ನೀನು ಕುಂಟೆಗೆ ಹಾಕಿ ಮಿಕ್ಸರ್ ಮಾಡ್ಬಿಡ್ತೀನಿ ನೋಡು. ಸರ್, ನೀವು ಹೀಗೆಲ್ಲ ಕೆಟ್ಟದಾಗಿ ಬೈಬಾರ್ದು. ನಿಮ್ ಕಾರ್ ಸರಿ ಮಾಡಿದ್ದೀನಿ ಸರ್ ನಾನು. ಲೋ ಎಡ್ಬಿಡಂಗಿ, ನಿನ್ನ ತಿಂಗಳ ಸಂಬಳದಷ್ಟು ಕಾರಿಗೆ ಎಣ್ಣೆ ಹಾಕ್ತಿದ್ದೀನಿ ಗೊತ್ತಾ? ಸರ್, ಎಣ್ಣೆ ಅಂದ್ರಲ್ಲ ನೆನಪಾಯ್ತು ನೋಡಿ, ಇಂಜಿನಿಗೆ ಹಾಕೋ ಎಣ್ಣೆ ಖಾಲಿ ಆಗಿತ್ತು, ಅದಕ್ಕೆ ವುಡ್ ಆಯಿಲ್ ಹಾಕ್ಬಿಟ್ವಿ. ಇಂಜಿನಿಗೆ ವುಡ್ ಆಯಿಲ್? ಬಡ್ಡಿ ಮಗನೇ, ನೀ ಸಿಕ್ಕ ನನ್ನ ಕೈಗೆ. ನಿನ್ನ ಮೇಲೆ ಬಿಸಿ ಬಿಸಿ ಡಾಂಬರ್ ಸುರಿಲಿಲ್ಲ ಅಂದ್ರೆ ನೋಡ್ ಮತ್ತೆ. ನೀವು ಟೆನ್ಷನ್ ಮಾಡ್ಕೋಬೇಡಿ ಸರ್, ಇದಕ್ಕೇನು ನಿಮ್ಮಿಂದ ಹಣ ತಗೊಳ್ಳಲ್ಲ, ಫ್ರೀಯಲ್ಲಿ ಹಾಕಿದ್ವಿ. ನಿಮ್ ಕಾರ್ ಫಸ್ಟ್ ಕ್ಲಾಸ್ ಇದೆ, ನೀವು ಕಾರ್ ಒಳಗೆ ಕೂತ್ಕೊಂಡು ಫ್ಯಾನ್ ಗಾಳಿ ತಿನ್ನಿ ಅಷ್ಟೇ. ಎಸಿ ಕಾರಲ್ಲಿ ಫ್ಯಾನ್ ಎಲ್ಲಿಂದ ಬಂತು ಹುಚ್ಚ? ಅಯ್ಯೋ ನೋಡಿ ಸರ್, ಅದೇ ಹೇಳೋಕ್ ಮರ್ತಿದ್ದೆ, ನಿಮ್ ಕಾರಿನ ಎಸಿ ಹಾಳಾಗಿತ್ತು, ಅದಕ್ಕೆ ಅದನ್ನ ತೆಗೆದು ಫ್ಯಾನ್ ಹಾಕಿದ್ವಿ. ಅಯ್ಯೋ ಇನ್ನು ಏನೇನ್ ಮಾಡಿದ್ರು ಮಕ್ಕಳ? ಅಳ್ಬೇಡಿ ಸರ್, ಒಳ್ಳೆ ಕ್ವಾಲಿಟಿ ಫ್ಯಾನ್ ಸರ್, ಬೇಗ ಹಾಳಾಗಲ್ಲ. ಆದ್ರೆ ನಿಮಗೆ ನಿಮ್ ಕುತ್ತಿಗೆ ಸಂಭಾಳಿಸ್ಕೊಂಡು ಡ್ರೈವ್ ಮಾಡಬೇಕು ಅಷ್ಟೇ ಸರ್. ಯಾಕಪ್ಪ, ಏನ್ ಮಾಡಿದ್ರಿ ಅಂತ ಅದು ಹೇಳ್ಬಿಡಿ. ಅದು ಸೀಲಿಂಗ್ ಫ್ಯಾನ್ ಹಾಕ್ತಲ್ಲ ಅದಕ್ಕೆ ಸರ್. ಲೋ ಬಡವ, ಓಪನ್ ಕಾರಲ್ಲಿ ಸೀಲಿಂಗ್ ಫ್ಯಾನ್ ಹೇಗೋ ಹಾಕಿದ್ರಿ? ಸರ್, ಬಿಸಿಲು ತುಂಬಾ ಬರ್ತಿತ್ತಲ್ಲ, ಅದಕ್ಕೆ ಮೇಲ್ ತಗಡ್ ಹಾಕ್ಬಿಡ್ತು. ಭಗವಂತ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ಲೈಕ್ ಒತ್ತಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ.